ಇವತ್ತು ನಾನು ಶ್ರೀಮತಿ ವಾಣಿ ಹೆಗ್ಡೆ ಅವ್ರು ಬಂದಿದ್ದೀನಿ. ಅವ್ರಿಗೋಸ್ಕರ ಸ್ಪೆಷಲಾಗಿ ತರಕಾರಿ ತರಿಕಿಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಟೊಮೆಟೊ ಎಲ್ಲ ಸಣ್ಣ ಮೆತ್ತಗಾಗಿದೆ. ಈಗ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆ ಹಾಕೋಣ. ಇದು ಈ ಹಸಿ ಘಾಟ್ ಹೋಗೋವರೆಗೂ ಇದನ್ನು ಸ್ವಲ್ಪ ಹಾಗೆ ಹುರಿಬೇಕು. ಇದಕ್ಕೆ ನೀರು ಹಾಕೋಣ. ಸ್ವಲ್ಪ ನಾನು ತರಕಾರಿ ಬೇಯಿಸಿಟ್ಕೊಂಡಿರೋ ನೀರೇ ಹಾಕ್ತೀನಿ ಮತ್ತು ಬೆಂದಿರ್ತಕ್ಕಂಥ ತರಕಾರಿಗಳನ್ನು ಹಾಕೋಣ. ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ. ಈಗ ಇದಕ್ಕೆ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ತರಕಾರಿ ಬೇಯಿಸುವಾಗಲೇ ಉಪ್ಪು ಹಾಕಿದ್ದೆ, ಸೊ ನೋಡ್ಕೊಂಡು ಹಾಕಬೇಕು. ಈಗ ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕದು. ಓಕೆ, ಇದು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ರೋಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪಲ್ಲಿ ಅಲಂಕಾರ ಮಾಡೋಣ. ಆಫ್ ಮಾಡೋಣ. ಓಕೆ, ಪರಿಮಳ ಬರ್ತದೆ. ಪರಿಮಳ ಬರ್ತದಳ ಅನ್ಬೇಕು, ಖುಷ್ಬು ಬರ್ತದಳ ಅನ್ಬೇಕು. ವಾಸನೆ ಅನ್ನಬಾರ್ದು. ವಾಸನೆ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎರಡಕ್ಕೂ ಅನ್ವಯಿಸುತ್ತೆ. ಓಕೆ, ಈಗ ಇದು ತಯಾರಾಗಿದೆ. ಇದನ್ನು ಇವಾಗ ನೀವು ತಿನ್ನಲೇಬೇಕು, ವಿಧಿ ಇಲ್ಲ. ರೆಡಿ ಇದ್ದೀರಾ? ಇದನ್ನು ಪೂರಿ ಜೊತೆಗೆ ತಿನ್ನೋಣ. ತಗೊಳ್ಳಿ, ನಿಮಗೋಸ್ಕರ ತರಕಾರಿ ತರಿಕಿಟ ರೆಡಿ ಇದೆ. ತಿನ್ನಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತೇಳಿ, ಏನು ತೊಂದರೆ ಇಲ್ಲ. ಬಿಸಿ ಇದೆ, ಹುಷಾರು. ತುಂಬಾ ಚೆನ್ನಾಗಿದೆ ಸರ್. ಈರುಳ್ಳಿ ಮತ್ತು ಆ ತರಕಾರಿಗಳೆಲ್ಲ ಬಾಯಿಗೆ ಹಾಗೇ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಮಸಾಲೆ ಕರೆಕ್ಟಾಗಿದೆಯಾ? ಮಸಾಲೆ, ಖಾರ, ಉಪ್ಪು ಎಲ್ಲನೂ ಸರಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ ಸರ್. ಒಳ್ಳೆ ಕಾಂಬಿನೇಷನ್ ಅನ್ಸುತ್ತಾ? ನಾನು ಟ್ರೈ ಮಾಡಲಾ? ಟ್ರೈ ಮಾಡಿ. ಸದ್ಯ ಇವ್ರು ತಿಂದರು ಏನೂ ಆಗಲಿಲ್ಲ, ಇವನ್ ನಾನು ತಿನ್ಬೋದು. ನೋಡೋಕ್ಕಂತೂ ಚೆನ್ನಾಗಿದೆ. ಕಲರ್ ಎಲ್ಲ ಒಳ್ಳೆ ಪರಿಮಳ ಬರ್ತಾಯಿದೆ. ಸೂಪರ್. ಮಸಾಲೆ ಭಾಳ ಹದವಾಗಿದೆ, ಜಾಸ್ತಿ ಮಸಾಲೆ ಇಲ್ಲ. ಏನು ನಾವು ಹಾಕಿದ್ದು ಭಾಳ ಕಡಿಮೆ ಮಸಾಲೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನು. ಈ ಥರ ಒಂದು ಸಾಗು ಸಿಕ್ಬಿಟ್ರೆ ಪೂರಿ ಎಷ್ಟು ಹೋಗುತ್ತೆ ಲೆಕ್ಕನೇ ಇರಲ್ಲ. ಆಮೇಲೆ ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಾನ ಬರುತ್ತೆ, ಕೇಳಿ. ಹಾಸಿಗೆ ಇದ್ದಷ್ಟೇ ಚಾಚಬೇಕು ಕಾಲು, ಹಾಸಿಗೆ ಇದ್ದಷ್ಟೇ ಚಾಚಬೇಕು ಕಾಲು, ಕರೆನ್ಸಿ ಇದ್ದಷ್ಟೇ ಮಾಡಬೇಕು ಕಾಲು. ವಾಣಿಯವರೇ, ಭಾಳ ಖುಷಿಯಾಯಿತು. ನೀವು ನಮ್ಮ ಕಾರ್ಯಕ್ರಮನ ಇಷ್ಟಪಡ್ತೀರ ಅಂತ ತಿಳ್ಕೊಂಡು ನಿಮ್ಮ ಪತ್ರಗಳು ಓದಿ ಭಾಳ ಖುಷಿಯಾಯಿತು. ನೀವು ಪತ್ರ ಬರೆದಿದ್ದೀರಿ ಅಂತ ನಿಮ್ಮ ಮನೆಗೆ ಬಂದೆ. ನಿಮಗೋಸ್ಕರ ಸ್ಪೆಷಲ್ಲಾಗಿ ಇವತ್ತು ತರಕಾರಿ ತರಿಕಿಟ ಮಾಡಿಕೊಟ್ಟೆ. ಹೇಗಿತ್ತದು? ತುಂಬಾ ಚೆನ್ನಾಗಿತ್ತು ಸರ್. ನಾನು ಬರೆದ ಪತ್ರಕ್ಕೆ ನೀವು ರೆಸ್ಪಾಂಡ್ ಮಾಡಿ ಇಲ್ಲಿ ತನಕ ಬಂದು, ನಮ್ಮನೆ ತನಕ ಬಂದು ತರಕಾರಿ ತರಿಕಿಟ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಕ್ಕೆ ನಿಮಗೂ ಮತ್ತು ನಿಮ್ಮ ತಂಡದವರಿಗೂ, ಸುವರ್ಣ ಚಾನಲ್ನವರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದ ಮೇಲೆ ಅಭಿಮಾನ, ಪ್ರೀತಿ ಹೀಗೆ ಇರಲಿ. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಪೋರ್ಸ್ನ ಒಂದು ಪುಸ್ತಕ. ಥ್ಯಾಂಕ್ ಯು ಸೊ ಮಚ್. ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ. ಇದನ್ನೆಲ್ಲ ನೀವು ಪ್ರಯೋಗ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತರಕಾರಿ ತರಿಕಿಟತ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಹುರುಳಿಕಾಯಿ 1 ಕಪ್ಪು, ಆಲೂಗೆಡ್ಡೆ 1 ಕಪ್ಪು, ಕ್ಯಾಪ್ಸಿಕಮ್ 1 ಕಪ್ಪು, ಕ್ಯಾರೆಟ್ 1 ಕಪ್ಪು, ಟೊಮ್ಯಾಟೊ 1 ಕಪ್ಪು, ಬಟಾಣಿ 1 ಕಪ್ಪು, ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ 1 ಕಪ್ಪು, ಹಸಿ ಮೆಣಸಿನಕಾಯಿ 4, ಕೊತ್ತಂಬರಿ ಸೊಪ್ಪು 1 ಹಿಡಿ, ಶುಂಠಿ 1 ಇಂಚು, ಅಚ್ಚಮೆಣಸಿನ ಪುಡಿ 1 ಚಮಚ, ತುಪ್ಪ 3 ಟೇಬಲ್ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು,
ಗರಂ ಮಸಾಲ ಅರ್ಧ ಚಮಚ. ಮಾಡುವ ವಿಧಾನ: ಕುದಿಯುತ್ತಿರುವ ನೀರಿಗೆ ಹುರುಳಿಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ಬಟಾಣಿ, ಚಿಟಿಕೆ ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಮಿಕ್ಸಿಗೆ ಹಸಿ ಮೆಣಸಿನಕಾಯಿ, ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪ್ಯಾನ್ಗೆ ತುಪ್ಪ ಹಾಕಿ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ ಹಾಕಿ ಬಾಡಿಸಿ. ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ನೀರು ಹಾಕಿ ಬೇಯಿಸಿ ರುಬ್ಬಿದ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ನೀರು, ಬೇಯಿಸಿದ ತರಕಾರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ತರಕಾರಿ ತರಿಕಿಟತ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರೆದು ತಿಳಿಸಿ. ನಮ್ಮ ಪೋಸ್ಟಲ್ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಪತ್ರ ಬರೆಯಕ್ಕೆ ಬೇಜಾರಾದರೆ ಚಿಂತನೆ ಮಾಡಬೇಡಿ, ಇಮೇಲ್ ಮಾಡಬಹುದು. ನಮ್ಮ ಇಮೇಲ್ ವಿಳಾಸನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಈಗ ನಮ್ಮ ವೆಬ್ಸೈಟ್ ಲಾಂಚ್ ಆಗಿದೆ, www.bombatbhojana.com, BOMBATTBHOJANA, bombatbhojana.com. ಇಲ್ಲಿ ಹೊಸ ರೆಸಿಪಿಗಳನ್ನ ಹಾಕಿದ್ದೀವಿ, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ನೋಡ್ಬೋದು ನೀವು. ಅಷ್ಟೆಲ್ಲ ವಿಡಿಯೋಗಳು ಕೂಡ ಹೊಸದನ್ನು ನೋಡ್ಬೋದು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.